ಅವಳು ನಾಣಿ ಪ್ರಾಪರ್ಟಿ ಗೊತ್ತು. ಅವಳ ಅಜ್ಜಿ ಅವಳ ಹೆಸರಲ್ಲಿ ಮಾಡಿಟ್ಟಿರೋ 30 kg ಚಿನ್ನ ಅದನ್ನ ಯಾರು ಬಿಡ್ತಾರೆ? ಅಲ್ಲ ಕಣೋ, ಆ ನಾಗವಲ್ಲಿಗೋಸ್ಕರ ಈ ಆಪ್ತ ಮಿತ್ರನ್ ಬಿಟ್ಕೊಡ್ತೀಯನೋ? ಬಿಟ್ಕೊಡ್ತೀನಿ. ಅವಳ ಮೇಲೆ ಶಕುಂತಲಾ ಬಂದ್ರು ಸರಿ, ನಾಗವಲ್ಲಿ ಬಂದ್ರು ಸರಿ, ಕಜ್ಜಿ ಬಂದ್ರು ಸರಿ, ನಾನು ಅವಳನ್ನೇ ಮದುವೆ ಆಗದು. ಇದೇನೋ ಸಾಯಿ ಸಾಯಿ ಅಂತ ಬಾಬಾ ನೆನ್ಸ್ಕೊಂಡು ನನ್ ಗೊಡೆ ಕೊಡ್ತಿದ್ಯಾ? ನನ್ ಕೈಯಲ್ಲಿ ದೊಣ್ಣೆ ಕೊಡ ಇಲ್ಲಿ ದೊಣ್ಣೆನ. ಪಾಪ ಕಣವನು, ನನ್ ಹೊಟ್ಟೆ ಹೊರಿತಾ ಇದೆ. ಅಂದ್ರೆ ಹೊಡಿ. ನೋಡಿದ್ರು, ನೀವು ಬಿಸ್ನೆಸ್ ಅಲ್ಲಿ ಮಾತ್ರ ಪಾರ್ಟ್ನರ್ಸ್, ಪರ್ಸನಲ್ಗೆಲ್ಲ ಅಲ್ಲ. ಕರೆಕ್ಟ್ ಕಣ. ಅವ್ನ್ ಪರ್ಸನಲ್ ವಿಷಯಕ್ಕೆ ನೀನೇಗೋ ಪಾರ್ಟ್ನರ್? ಬುದ್ಧಿ ಇದೆಯಾ ನಿನ್ಗೆ? ನನ್ ಪರ್ಸನಲ್ ಏರಿಯಾಗ ಅವ್ನು ಎಂಟ್ರಿ ಆಗ್ತಿರೋದು. ನೋಡಿದ್ರು, ಅವನೇನ್ ಲಕ್ಷ್ಮಿ ಗಂಡನ? ಇಲ್ಲ. ಮತ್ತೆ ಬಿಡು, ನಂಗೆ ಇಷ್ಟ ಆಗಿದ್ದಾಳೆ, ನಾನು ಮದುವೆ ಆಗ್ತೀನಿ. ಆಗು. ನಿನ್ ಗೋಡ ಇದ್ದಾಳಲ್ಲ, ಅವಳು ನೀನ್ ಮದುವೆ ಆಗು. ನಿನ್ ಲವರ್ನ ಅವನ ಹೆಂಗ ಮದುವೆ ಆಗ್ತಾನೆ? ಬೇಡ, ನೀನಾಗು. ಸರಿ, ನನ್ನ ಲವರ್ ಗತಿ ಅದನ್ನ ಅವನಾಗ್ಲಿ. ಸರಿ, ಈ ಐಡಿಯಾ ಚೆನ್ನಾಗಿದೆ. ಇಲ್ಲ ಇಲ್ಲ, ಈ ಐಡಿಯಾ ಚೆನ್ನಾಗಿಲ್ಲ, ಚೆನ್ನಾಗೇ ಇಲ್ಲ. ಬೋಂಡ ನಿನ್ಗೆ, ಲಕ್ಷ್ಮಿ ನಿನ್ಗೆ, ಅಂಜಲಿ ನನ್ಗೆ. ಚಾನ್ಸೇ ಇಲ್ಲ, ನನಗೆ ಲಕ್ಷ್ಮಿನೇ ಬೇಕು. ಅಯ್ಯೋ ನೀ ಯಾಕ ಬಡ್ಕೊಂತ ಇದ್ಯಾ? ನಾನೆಲ್ಲ ಬಡ್ಕೊಂಡೆ, ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇದು ಸಂಗೀತನ? ಅಯ್ಯೋ, ಹಂದಿಗಳಿಗೆ ಹೆರಿಗೆ ಆಗ್ಬೇಕಾದ್ರೆ ಹಿಂಗೆ ಬಾಯ್ ಬಡ್ಕೊಳ್ಳೋದು. ಮಿಸ್ಟರ್ ಅಪ್ಪರಾವ್, ಹೇಳಪ್ಪ. ತಲೆ ಮೇಲೆ ತಲೆ ಬಿದ್ದೋಗ್ಲಿ, ನಾನು ಲಕ್ಷ್ಮಿನೇ ಮದುವೆ ಆಗೋದು ಆಗೋದು ಆಗೋದು. ತಲುಪೋರಿಗೆ ತಲುಪಿದ್ರೆ ಏನ್ ಹೇಳ್ತಾವನೆ? ಹಲೋ, ಏನ್ ಗುರು? ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಹುರುಡೆ ಹೊಡೆದಾಕ್ಬಿಡ್ತೀನಿ ಕಣ ಇವತ್ತು. ಅವನಿಗೆ ಎಷ್ಟು ಕೊಬ್ಬು ನೋಡು. ಇಂದಿಗೆ 3 ದಿನದ ಪೂಜಾ ಕೈಂಕರ್ಯ ಮುಗಿದಿದೆ. ಇನ್ನು ಕಾಪಾಡಿ, ನನ್ನ ಕಾಪಾಡಿ. ಬಾಣ್ಲಿ ಮಾವ, ನನ್ನ ಕಾಪಾಡಿ. ಯಾರಮ್ಮ ನೀನು? ಅಮ್ಮ ಅವರೇ, ಕಾಪಾಡಿ. ಅಯ್ಯಯ್ಯಯ್ಯೋ, ಅಮ್ಮ ಅವರೇ, ಅಯ್ಯೋ ಕಾಪಾಡಿ, ನನ್ನ ಕಾಪಾಡಿ. ಯಾರು ಕಾಪಾಡಬೇಕು ಕರೆಕ್ಟ್ ಆಗಿ ಹೇಳು. ಯಾರ್ ನೀನು? ಇಲ್ಲಿಗೆ ಯಾಕೆ ಬಂದಿದ್ದೀಯಾ? ಅಯ್ಯ, ನಿಮ್ ವಂಶದ ಕುಡಿ ನಾನು ಹೊಟ್ಟೆ ಬೆಳಿತಿದೆ. ಇಲ್ಲಿಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ಲಿ? ಅಯ್ಯೋ ಪಾಪ, ಅವರಲ್ಲ ಪೂಜ್ಯರು. ನಿಮ್ಗೆ ಗೊತ್ತು? ನನಗೇನ್ ಗೊತ್ತು? ಅವಳಿಗೆ ಗೊತ್ತು. ಯಾರಮ್ಮ? ನಾನಾ? ಲೇ ಬೋಂಡ, ನಿಂಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಯಾಕೆ? ಈ ಎಂ ಬಾಲಕೃಷ್ಣನ್ಗೆ ನೀನಲ್ವಾ ಅಪ್ಪ? ಹೌದಾ? ಎಂ ಬಾಲಕೃಷ್ಣ ಯಾರು? ಈ ಪುಟ್ಟ ಗಂಡ್ಮಗು ಅಂತ ಫಿಕ್ಸಾ? ನಾಮಕರಣನೂ ಆಗೋಯ್ತಾ? ಎಂ ಅಂದ್ರೆ ಮೋಹನ್ ಸುಂದರ್ ಸಾಮಿ, ಪ್ರಪಂಚ ಇಷ್ಟೊಂದು ಫಾಸ್ಟ್ ಏನಯ್ಯ? ಲೇ, ಯಾಕೋ ಅದುಮ್ತಾ ಇದೆಯಾ? ಸುಮ್ನೆ ಇರೋ. ಲೇ, ಏನ್ ನಾಟಕ ಆಡ್ತಾ ಇದ್ಯಾ? ನಾನ್ ನಿನ್ನ ಮುಟ್ಲೇ ಇಲ್ಲ, ಆದ್ರೂ ಹಿಂಗೆ ಹೆಂಗೆ? ಯಾಕೆ? ಲವ್ ಮಾಡ್ಲಿಲ್ವಾ? ಲವ್ ಮಾಡ್ಬಿಟ್ರೆ ಪ್ರೆಗ್ನೆಂಟ್ ಆಗೋಗ್ತ್ಯಾ? ಯಾಕಾಗ್ಬಾರ್ದು? ಸಿನಿಮಾ ಕರ್ಕೊಂಡ್ ಹೋಗ್ಲಿಲ್ವಾ? ಕರ್ಕೊಂಡ್ ಹೋಗ್ಬಿಟ್ರೆ ಪ್ರೆಗ್ನೆಂಟ್ ಆಗ್ಬಿಡ್ತ್ಯಾ? ಯಾಕಾಗ್ಬಾರ್ದು? ನಿನ್ನ ನಲ್ಲಿ ಸುಮ್ನೆ ಕೂತಿದ್ದ? ಏನ್ ಮಾಡ್ದೆ? ಅಯ್ಯೋ ಅಷ್ಟಕ್ಕೇನಾ? ಅಷ್ಟಕ್ಕೆ ಇಷ್ಟು ಇದ್ದ ಹೋಗ್ತಿದ್ರೆ ಬಾಲ, ಮುರಳಿ, ಕೃಷ್ಣ. ಮೂರ ನೀನೇನ್ ಎಣ್ಣ ಬೆಕ್ಕ? ಅಯ್ಯೋ 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 ಅತ್ತೆ ಮಾವ, ನಾನು ಅವಳನ್ನ ಮುಟ್ಲೂ ಇಲ್ಲ, ಪ್ರೆಗ್ನೆಂಟ್ ಅಂತಿದ್ದಾಳೆ. ಅಯ್ಯಯ್ಯ, ನೀವು ಅವಳನ್ನ ಮುಟ್ಲಿಲ್ವಾ? ಆದ್ರೂ ಪ್ರೆಗ್ನೆಂಟ್. ಹೇಳ್ಕೆ ಕೊದ್ಗೆ ಹೇಳ್ಕೊಡ. ఏంటి వంశ నిందు నేను మగలు చూస్తే ఏం చెట్ల ఓడిపోయింది ఈడు చూస్తే హలో హలో ಇವನ್ ಬಗ್ಗೆ ಏನ್ ಬೇಕಾದ್ರೆ ತಪ್ಪ ಮಾತಾಡಿ, ಆದ್ರೆ ನನ್ನ ಕಾವ್ಯ ಸಂಬಂಧದ ಬಗ್ಗೆ ತಪ್ಪ ಮಾತಾಡಬೇಡಿ. ಫಸ್ಟ್ ನನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಈ ಮನೆಯಲ್ಲಿ ಏನ್ ನಡೀತಾ ಇದೆ? ಆ ನಾಗಮಣಿಗೆ ಶಾಂತಿ ಆಗೋವರೆಗೂ ಈ ಮನೆಯಲ್ಲಿ ಈ ರೀತಿ ಎಲ್ಲ ನಡೆಯೋದು ಸಹಜ. ದಯವಿಟ್ಟು ಆ 9ನೇ ದಿನದವರೆಗೂ ಯಾರು ಮಾತಾಡಬಾರ್ದು. ಭಗವಾನ್ ಸಾಹೇಬ್ರೆ, ಗರ್ಭಿಣಿ ಹೆಣ್ಣು ಕಣ್ಣೀರ್ ಹಾಕಿದ್ರೆ ನಿಮ್ ವಂಶನೇ ನಿರ್ವಂಶ ಆಗುತ್ತೆ. ಅದಕ್ಕೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. 9 ದಿನದವರೆಗೂ ಅವಳು ಇಲ್ಲೇ ಇರ್ತಾಳೆ. ಮೆತಿ 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 ಜೋಪಾನ ಜೋಪಾನ ಜೋಪಾನ. ಯಾಕೋ ಇಲ್ಲಿ ಕರ್ಕೊಂಬಂದೆ? ನೀನ್ ಮಾಡಿದ ಪಾಪಕ್ಕೆ ನನ್ ಕೊಲೆಗಾರ ಮಾಡಿಸ್ತಿದ್ಯಲ್ಲೋ. ಅಂದ್ರೆ ಎಂ ಬಾಲಕೃಷ್ಣನ್ನ ನನ್ ಕೈಯಿಂದ ಮರ್ಡರ್ ಮಾಡಿಸ್ತಿದ್ಯಲ್ಲ. ಅಂದ್ರೆ ಅಬಾರ್ಷನ್. ಅವಳು ಪ್ರೆಗ್ನೆಂಟ್ ಆಗಿಲ್ಲ, ಅಬಾರ್ಷನ್ ಎಲ್ಲಿಂದ ಮಾಡಿಸ್ತೀಯ? ಅಂದೆ ನೀನ್ ಸುಳ್ಳು ಹೇಳ್ಬೋದು, ತಾಯಿ ಅವಳು ಸುಳ್ಳು ಹೇಳ್ಬೋದು, ಆದ್ರೆ ಹೊಟ್ಟೆಲಿರೋ ಮಗು ಸುಳ್ಳು ಹೇಳುತ್ತೇನೋ? ನೀನ್ ಯಾವಾಗ ಕೇಳ್ದೆ? ಕಾರಲ್ಲಿ ಮಾತಾಡ್ಕೊಂಡ್ ಬಂದ್ವಿ. ಅದೇನ್ FM ಮಗುನ? ಅವನ್ ವಾಯ್ಸ್ ಮಾತ್ರ ಡಿಟ್ಟು ನಿಂದೇ ಕಣ. 2 ತಿಂಗಳು ಮಗು ಮಾತಾಡುತ್ತೆ ಅಂತ್ಯ. ಇವಳು ನೋಡಿದ್ರೆ 9 ತಿಂಗಳು ಅವ್ರ ತರ ಹೊಟ್ಟೆ ಹೊತ್ಕೊಂಡಿದ್ದಾಳೆ. ಏನು ಬದಿತು.
ಕಂಗ್ರಾಚುಲೇಷನ್ಸ್. ಎಂ ಬಾಲಕೃಷ್ಣ ಡೆಫಿನೆಟ್ ಆಗಿ ಪೀಲೆ ತರ ಫುಟ್ಬಾಲ್ ಪ್ಲೇಯರ್ ಆಗ್ತಾನೆ. ಏನ್ ಕಿಕ್ಕು. ಇನ್ನೊಂದ್ ಸ್ವಲ್ಪ ಹೊತ್ತಿರೋ ಹಾಡು ಹೇಳಿಸ್ತಾಳೆ. ಲೇ ರಮಿ, ಡೆಂಟಿಸ್ಟ್ ಹೆಂಗೋ ಅಬಾರ್ಷನ್ ಮಾಡ್ತಾರೆ. ಎರಡೂ ಕೀಳೋದೇ ಕಣ. ಬಾ. ಹಾ ಡಾಕ್ಟರ್, ಗುಡ್ ಮಾರ್ನಿಂಗ್. ಡಾಕ್ಟ್ರೆ, ಎಂ ಬಾಲಕೃಷ್ಣ. ಡಾಕ್ಟ್ರೆ, ಮೊದಲು ಈ ಹುಡುಗಿ ಪ್ರೆಗ್ನೆಂಟ್ ಇಲ್ವಾ ಅದನ್ನ ಟೆಸ್ಟ್ ಮಾಡಿ. ಕಾಲ್ ಕೊಡಮ್ಮ. ಕೈ ತಾನೆ ನೋಡೋದು. ಕೈ ಕಾಲು ಎಲ್ಲ ಅವಳದೆ ತಾನೆ. ಡಾಕ್ಟರ್ ನಾನು. ಕೊಡಮ್ಮ. ಏನೋ ಒಂದ್ ಕೊಡು. ಮಗುದು ಕಣ್ಣು, ಮೂತಿ, ಮೂಗು, ಹಲ್ಲು ಎಲ್ಲ ನಿಂತರನೆ. ವಾಯ್ಸು ಹಾಗೆ ಇತ್ತು. ಸುಮ್ನೆ ನೀನು. ನಾಡಿ ನೋಡಿದ್ರೆ ಗರ್ಭದೊಳಗಿರೋದೆಲ್ಲ ಕಾಣುತ್ತಾ? ಅದೆಲ್ಲ ನಿನ್ಗೆ ಯಾಕಯ್ಯ? ಯಥಾ ರಾಜ ತಥಾ ಪ್ರಜಾ, ಯಥಾ ಬೀಜ ತಥಾ ಫಲ. ಆ ಫಲ ಬೇಡ ಅಂತಾನೆ ಇವ್ರಿಬ್ರು ಬಂದಿರೋದು. ಏನಾರು ಮಾಡಿ. ನಮ್ ಎಂ ಬಾಲಕೃಷ್ಣನ್ ಮಾಡ್ತಾರೆ ಇವರು. ಕಿವುಚ ಹಾಕ್ಬಿಡ್ತಾರೆ. ಮಗು ತಂದೆ ಮೀನ್ ಗಂಡ ಇಲ್ಲ ಬೆಟ್ಟ ಹಾಕಿ ಅದನ್ನ ಹಾಕ್ಬಿಡ್ತೀನಿ. ಅದೇ ರುಂಜು ರುಂಜು ಇಲ್ಲಿ ಇಲ್ಲಿ. ಇವನು ಮಗು ತಂದೆ ಹೌದು, ಆದ್ರೆ ಇವಳ ಗಂಡ ಅಲ್ಲ. ಅಂದ್ರೆ ನನ್ಗಿನ್ನೂ ಮದುವೆ ಆಗಿಲ್ಲ. ದಾರಿ ತಪ್ಪಿದ ಮಗುನ. ನಾನ್ ದಾರಿ ತಪ್ಪೇ ಇಲ್ಲ ಡಾಕ್ಟ್ರೆ, ಆದ್ರೂ ಮಗ ಅಂತಿದ್ದಾಳೆ. ಯೋಗ್ಯದೊಂದು ಇದೇನ್ರಿ ಲುಂಗಿ ಸರಿಯಾಗಾದ್ರೂ ಕಟ್ಕೋಬಾರ್ದಾ? ಆ ಯೋಗ್ಯ ಕೊಟ್ಟಿದ್ದೆ ಇದು. ಕೆಳಗಡೆ ಕೇಳದೆ ನಾಚ್ಕೊಂಡ್ ಕೊಡ್ಲಿಲ್ಲ. ಸರಿ ಸರಿ ಕೂತ್ಕೊಂಡು ಡೀಲ್ ಮಾಡಿ. ರುಂಜು ರುಂಜು. ರಮೇ, ಇವ್ನ್ ಡಾಕ್ಟರ್ ತರನೇ ಕಾಣಿಸ್ತಿಲ್ವಲ್ಲೋ? ಯಾವತ್ತಾದ್ರೂ ಮುಂಚೆ ಕುಯ್ದಿದ್ದೀರಾ? ಯಾಕಪ್ಪ ಹೆಂಗನ್ಸುತ್ತೆ? ದಿನಕ್ಕೆ 2, ಭಾನುವಾರ ಮಂಗಳವಾರ 8, ಬಕ್ರಿದ್ದು ರಂಜಾನ್ ಪುರ್ಸೊತ್ತಿಲ್ಲ. ಕ್ರಾಚೆ. ಡಾಕ್ಟ್ರೆ ನೋಡಿ, ಸಣ್ಣ ವಯಸ್ಸು ಏನೋ ಟೈಮ್ ಪಾಸ್ ಮಾಡ್ಬಿಟ್ಟಿದ್ದಾರೆ. ಏನಾರು ಮಾಡಿ. ಅಪರಾಧ ಮಾಡವನಪ್ಪ ಅವನು. ನೀವು ಒಂದು ಅಪರಾಧ ಮಾಡಿ 20 ಲಕ್ಷ ಆಗುತ್ತೆ. ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಅಲ್ಲಿ ಪುಕ್ಸಟ್ಟೆ ಮಾಡ್ತಾರೆ. ಪೊಲೀಸ್ನವರು ಜೊತೆಲಿ ಬರ್ತಾರೆ. ಅಯ್ಯಪ್ಪ. ನೋಡ ಮೋನೆ, ನಿನಗಿರೋದು 2 ಆಪ್ಷನ್. ಒಂದು 20 ಲಕ್ಷ ರೂಪಾಯಿ ಕೊಟ್ಟು ನಿನ್ ಮಾನ ಮರ್ಯಾದೆ ಗೌರವ ಎಲ್ಲ ಉಳಿಸ್ಕೊ, ಅಥವಾ ಆ ಲಕ್ಷ್ಮಿನ ನಾಣಿಗ್ ಬಿಟ್ಟಾಕ್ಬಿಟ್ಟು ನೀನ್ ಈ ಬೋಂಡಾನ್ ಮದುವೆ ಆಗ್ಬಿಡು. ಅಯ್ಯಯ್ಯೋ, ನನ್ ಗಂಡನ್ ಮಾನ ಹೋದ್ರೆ ನನ್ ಪ್ರಾಣ ಹೋದಾಗೆ ರೀ. ಹೌದಾ? ಹಾಗಾದ್ರೆ ಬೇಡ. ಏನ್ ಬೇಡ? ಅಬಾರ್ಷನ್ ಬೇಡ. ನಾಣಿ ಎಸ್ಕೇಪ್ 100%. Michael, where are you? Michael, Dad. ಮಗಳೇ, where is my Michael? Michael. Hey, who are you? Where is my Michael? ನನಗೂ Michael. Oh my love. Darling, my love. Daddy. ಯಾರದು? ಕಾವ್ಯ? ಯಾವ ಕಾವ್ಯ? ಅದೇ ಮೈಕಲಿಂದ ಓಡೋಗಿದ್ಲಲ್ಲ, ಇಲ್ಲಿ ಯಾಕೆ ಬಂದ್ಲು? ಇದು ಅವಳು ಮನೆ ಬಂದ್ಲು. ಈ ಮನೆ ಕಾವ್ಯನ? ಹೌದು. ನನ್ ಯಾಕೆ ತಪ್ಕೊಂಡ್ಲು? ಮೈಕಲ್ ಅವಳು ಗಂಡ. ಆದ್ರೆ ನಾನ್ ಮೈಕಲ್ ಅಲ್ವಲ್ಲ? ನೀನೇ ತಾನೇ ಮೈಕಲ್? ನಾನಲ್ವಲ್ಲ. ಅದವಳು ಗೊತ್ತಲ್ಲ. ನಾನ್ ನಿಮ್ಗೊಂದ್ ಮಾತು ಹೇಳ್ದೆ ಮನೆ ಬಿಟ್ಟು ಹೊರಟೋದೆ ಡ್ಯಾಡಿ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಐ ಆಮ್ ಸೋ ಸಾರಿ. ಈಗಲಾದ್ರೂ ಬಂದಿಯಲ್ಲಮ್ಮ. ರೀ, ಏನ್ರಿ ನೀವು? ನಾನೇನೋ ಕೋಪದಲ್ಲಿ ಮನೆ ಬಿಟ್ಟು ಹೋಗೋತ್ರ ಆಕ್ಟ್ ಮಾಡಿದ್ರೆ ನೀವ್ ನನ್ ಹುಡ್ಕೊಂಡು ಇಲ್ಲಿವರೆಗೂ ಬರೋದಾ? ಈ ಮನೆಯವರು ನಮ್ಮಿಬ್ಬರ ಬಗ್ಗೆ ಏನು ಅಂತ ತಿಳ್ಕೊತಾರೆ. ರೀ, ನೀವೇನು ಹೋಗ್ರಿ ಆ ಕಡೆ. ಗಂಡ ಹೆಂಡತಿ ಮಧ್ಯೆ ಬಂದ್ಬಿಟ್ರು. ನೀವ್ ಇಲ್ದೆ ನಂಗ್ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ. ಒಬ್ಳೆ ಮಲ್ಗಕ್ಕೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ ನಿಮ್ಗೆ? ನೀನ್ ಮನೆ ಬಿಟ್ಟು ಹೋಗುವಂತದ್ ಏನಮ್ಮ ಆಯ್ತು? ಈ ರಾಜಮಂಡ್ರಿ ಇದ್ದಾಳಲ್ಲ, ರಾಜಮಂಡ್ರಿ ನನ್ನ ಹಿಡಿದು ಈ ಕೋತಿ ಕಟ್ಟಾಕ್ಬಿಟ್ಟು, ಅದಕ್ಕೆ ನಾನ್ ಮನೆ ಬಿಟ್ಟು ಹೋಗಿದ್ದು. ಯಾರನ್ನ ಕೋತಿ ಅಂತ ಇದ್ಯಾ? ನಾನು ಕೋತಿ ಅಂದ್ರೆ ಅವ್ನ್ ಮೇಕತ್ತರ ಇದ್ದ ಕರಡಿನ ಕಟ್ಕೊಂಡಿದ್ಯಾ? ನನಗಿಂತ ಚೆನ್ನಾಗಿದ್ದಾನೆ ಅವನು. ಏಯ್, ನನ್ ಗಂಡನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬಿಡ್ವಾ? ನಿನ್ಗೆ ಒದ್ರೆ ಬಂದೆ ಜಾಗ ನೋಡ್ಕೊಂಡು ನೋಡಿ ಬಾಯಿ ಯಾವಳೆ ಮನೆ ಬಿಟ್ಟು ಹೋಗಿ ಆಯ್ತಲ್ಲ. ನಿಕ್ ಮಾನ ಮರ್ಯಾದೆ ಉಂದ ಇಂಟ್ಲ ಉಂದೆ ಬೆಳಗಾಂ ಕುಂದ. ಅಮ್ಮ,
ಸ್ವಾಮಿ ಇದೇನು ಮನೇನಾ ಇಲ್ಲ ನನ್ ಮಗನ್ ಮೆಂಟ್ಲ್ ಆಸ್ಪತ್ರೆನಾ? ಏನು 9 ದಿನದವರೆಗೂ ವೆಯ್ಟ್ ಮಾಡೋದ್ ಬೇಡ, ಇವತ್ತೇ ಪೂಜೆ ಮಾಡಿ ಮುಗಿಸ್ಬಿಡಿ. ಮತ್ತು ಬೇಡ, 9 ದಿನಕ್ಕೆ ಶೈಯಲ್ಲಿ. ಸರಿ ಅನುಭವಿಸಿ. ಕಾವ್ಯ, ನಿನ್ ಗಂಡನ್ ಕರ್ಕೊಂಡು ಮಾಡಿಗೆ ಹೋಗು. ನೀನು ನಿನ್ ಗಂಡನ್ ಕರ್ಕೊಂಡು ರೂಮ್ಗೆ ಹೋಗು. ನೀನೇ ಗಟ್ಟಿ ಬಾ. ನಾನು ಇವಳಿಗೆ ಶಾಂತಿ ಮಾಡ್ಬೇಕು, ಹಾಗಾಗಿ ಪೂಜಾ ಕೋಣೆಗೆ ಹೋಗ್ತಿದ್ದೀನಿ. ಮತ್ತೆ ವಾಪಸ್ ಇಲ್ಲೇ ಕರ್ಕೊಂಡ್ ಬರ್ತೀನಿ. ಬೇಗ ಬಂದ್ಬಿಡಿ. ಎಲ್ರು ಒಂದೊಂದು ಸೆಟ್ ಮಾಡ್ಕೊಂಡ್ಬಿಟ್ಟು ನಾವ್ ಯಾವ್ದು ಸೆಟ್ ಮಾಡೋದು? ಯಾವ್ದು ಕಾಣ್ತಾ ಇಲ್ವೇ? ಎನಿ ವೇಕೆನ್ಸಿ ಪ್ಲೀಸ್? ಏನೋ ಬಡಿ. ನೀ ಫ್ರೀ ಇದ್ಯಾ? ಒಂದ್ 10 ನಿಮಿಷ ಬಾ. ಅಯ್ಯ ಬಾಬಾ ನೀನು. ಅಯ್ಯ ಬಾ ಹೇಳ್ತೀನಿ. ರಾಜು, ರಾಜಲಕ್ಷ್ಮಿ, ನಾವು ಹೋಗೋಣವಾ? ನೀ ಮೂತಿ. ಅಂಜಲಿ, ಇವತ್ತಿನ ಸಿಚುವೇಶನ್ ಏನು ಅಂದ್ರೆ, ಕಥಾನಾಯಕಿ ಗೊತ್ತಾಗುತ್ತೋ ಇಲ್ವೋ? ಕಥಾನಾಯಕಿಯ ಕಣ್ಣೆದುರೇ ಕಥಾನಾಯಕ ಬೇರೊಂದು ಹುಡುಗಿಯ ಜೊತೆ ಶಾಪಿಂಗ್ ಮಾಡಲು ಬರ್ತಾ ಇದ್ದಾನೆ. ಅಂಜಲಿ, ನಾಯಕಿ ನಾಯಕನನ್ನ ದುರ್ಗುಟ್ಕೊಂಡು ನೋಡ್ತಾ ಇದ್ದಾಳೆ. ನಾಯಕಿ ಎದುರೇ ನಾಯಕ ಆಕೆ ಜೊತೆ ಸರಸ ಆಡ್ತಾ ಇದ್ದಾನೆ. ಸರಸ ಅಂದ್ರೆ ಗೊತ್ತಲ್ಲ? ಗೊತ್ತಾಗ್ತಾ ಇದೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಅಳಿಯ ಹಲೋ. ಮಗಳು ಮದುವೆಲಂತೂ 4 ಅಕ್ಷತೆ ಹಾಕೋಕಾಗ್ಲಿಲ್ಲ. ಅಳಿನಿಗೊಂದು ಒಳ್ಳೆ ಸೂಟು, ಮಗಳಿಗೊಂದು ಒಳ್ಳೆ ಸೀರೆ. ಬೆಲೆ ಎಷ್ಟಾದ್ರೂ ಪರವಾಗಿಲ್ಲ. ಹಾಫ್ ಇಲ್ವಾ? ಹಾಫ್ ಇಲ್ಲ ಸರ್. ಕ್ವಾರ್ಟರ್? ಹಲೋ. ನಾನು ಹಲೋ ಅಲ್ಲ, ಕಾವ್ಯ ಮೈಕಲ್ ಡಾರ್ಲಿಂಗ್. ನೀನ್ ಸರ್ ಸ್ವಲ್ಪ ಟೀ ಶರ್ಟ್ ತರ್ತೀರಾ? ತರ್ತೀನಿ ಸರ್. ನೀನ್ ಕಾವ್ಯ ಗೊತ್ತು, ಆದ್ರೆ ನಾನ್ ಮೈಕಲ್ ಅಲ್ಲ. ಮೈಕಲ್ ಅಲ್ವಾ? ನಿನಗ್ ಗೊತ್ತಿಲ್ವಾ? ಅಲ್ವಾ? ಅಲ್ಲ. ಏನಮ್ಮ ಮಾವ, ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದಾಳೆ. ಓಕೆ, ತುಂಬಾ ಚೆನ್ನಾಗಿದೆ. ನಾಯಕ ತಲೆಗೆ ವಿಗ್ ಹಾಕಿರ್ತಾನೆ. ನಾಯಕಿಗೆ ಡೌಟ್ ಬರುತ್ತೆ. ನಾಯಕಿ ಏನ್ ಮಾಡ್ತಾಳೆ? ಅಲ್ಲಿರೋ ಫ್ಯಾನ್ ತಗೊಂಡ್ಬಿಟ್ಟು ಅವನ್ ತಲೆಗೆ ಹಿಡಿತಾಳೆ. ವಿಗ್ಗು ಹಾರಿ ಹೋಗ್ಬಿಡುತ್ತೆ. ನಾಯಕನ ಬಣ್ಣ ಬಯಲಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಎಸ್ ಅದು ನನಗೆ ಏನ್ ಪ್ಯಾಂಟಾ ಸರ್? ನಿಮ್ಮ ಹೆಸರು? ಫರ್ಜಾನಾ. ಫರ್ಜಾನಾ, ನನಗೆ ಇದು ಬೇಕು. ಹನಿ ಬನಿ ಡಕ್ಕ ಡಕ್ಕ. You're my pumpkin, pumpkin, you're my honey bunny, you're my honey bunny, feeling something, something, You are my honey bunny. You are my ಅಕ್ಕ. ನಿನಗೆ ಗೊತ್ತಿಲ್ಲದೆ ಒಂದು ಮಿಸ್ಟೇಕ್ ಮಾಡ್ಬಿಟ್ಟೆ. ಐ ಆಮ್ ಲವ್ ಈ ಹುಡುಗಿನ. ಪ್ರೀತಿ. ಇವ್ರೇನ ನಿಮ್ಮ ಅಕ್ಕ? ಮೈ ಸಿಸ್ಟರ್. ಅಯ್ಯೋ ಅತ್ತೆ. ಒಳ್ಳೆ ಪೇರಲ್ಲ ಮಮ್ಮ. ನೆಕ್ತಾವಳಲ್ಲಪ್ಪ. అమ్మయ్య వరే జోడి సూపర్ గా ఉంది. ఏమి కళ్యాణం వస్తు శుభస్య శీఘ్రం. ಅವಳು ನನ್ನ ಲವರು ಅಂಜಲಿ. ಹಲೋ, ಸೈಡ್ ಪ್ಲೀಸ್. ಏನ್ ಹತ್ರ ಬಂದು ಮೂಸ್ ನೋಡ್ತಾ ಇದ್ಯಾ? ಹತ್ರ? ಹೈ, ನಾನು ಯಾರು ಗೊತ್ತಿಲ್ಲ ನಿನ್ಗೆ? ಗೊತ್ತಿಲ್ಲ ನಿನ್ಗೆ? ನೀನು ಇವರು ನನ್ ಲವರು. ನನ್ ಲವರ್ ತರನೇ ಇದಾರೆ. ತರಾನ ಅಂದ್ರೆ ಲವರು ಸತ್ತೋದ. ಸಾಯಿಸೇ ಬಿಟ್ರ? ಅಯ್ಯೋ ಅಕ್ಕ, ಈ ಹುಡುಗಿ ಕತೆನೆ ಏನಂತ ಕೇಳ್ತೆ ಅಕ್ಕ? ಇಂತ ಸುಂದರವಾದ ಹುಡುಗಿ ಟೌನ್ ಅಲ್ಲಿ ಎದುರುಗಡೆ ಸಿಗ್ನಲ್ ಅಲ್ಲಿ ಕೂತ್ಕೊಂಡು ಅಯ್ಯೋ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಕೇಳ್ಕೊಂತ ಇದ್ಲು. ನಾನು ಕಾಸ್ ಗೀಸ್ ಬೇಕೇನೋ ಅಂತ ಚಿಲ್ಲರೆ ಕಾಸು ಹಾಕೋಣ ಅಂತ ನೋಡ್ದೆ. ಇವಳಿಗೆ ಗಂಡ ಆಗ್ಬೇಕಾಗಿರೋನು ಇವಳ ಲವ್ವರು. ಪಾಪ ಇವಳನ್ನ ನಡು ರೋಡಲ್ಲಿ ಬಿಟ್ಬಿಟ್ಟು ಹೋಗಿ ಲಾರಿ ಸಿಕ್ಕಾಕೊಂಡು ಸತ್ತ. ಸಾಯಕ್ ಸತ್ತ. ಇವಳಿಗೆ ಹೇಳ್ಬಿಟ್ಟಾದ್ರು ಸತ್ನಾ. ಇವಳು ಯಾರಾದ್ರೂ ಬೇರೆಯವನ್ನೆಲ್ಲ ಹಾಕ್ ಮಾಡ್ಕೋಬೋದಿತ್ತು. ಅದ್ ಮಾಡ್ಲಿಲ್ವೇ? ಲುಚ್ಚ ಲಫಂಗ ಲೋಫರ್. ಸತ್ತೋರ್ ನಂಗೆ ಬೈಬಾರ್ದು. ಬೈತೀನಿ. ಏಯ್, ಸತ್ತವ್ರು ಅಂತ ಯಾಕೋ ಒತ್ತಿ ಒತ್ತಿ ಹೇಳ್ತೀಯಾ? ಬೈಬಾರ್ದು ಅಂತ ಹೇಳು ಸಾಕು. ಪಾಪ, ಅಯ್ಯೋ ಪಾಪ. ನನಗೂ ಅದೇ ಅನ್ಸಿದ್ದು. ಇಮಿಡಿಯೇಟ್ ಆಗಿ ಐ ಲವ್ ಯು ಅಂದೆ. ಆ ಲಾಕ್ ಮಾಡ್ದೆ. ನಿನ್ನ ಹತ್ರ ಕರ್ಕೊಂಡ್ ಬಂದೆ ಅಕ್ಕ. గుంగురి లైఫ్ లో ఫస్ట్ టైం మంచి ಕೆಲಸ ಮಾಡಿದ್ಯಾ ಸ್ವಾಮಿ. ಅವ್ರಿಗೆ ಮಾಡು ಆಶೀರ್ವಾದ. ಗಜಾಲ ಕಡೆ ಗುಜಾಲ ಕಡೆ ಢಗ ಢಂ ಢಗ. ಅಯ್ಯ ಇದೇನ್ ಸ್ವಾಮಿ, ಹುಡ್ದಬ್ಬಕ್ಕೆ ಮದ್ವೆಗೆ ತೀತಿಗೆ ಎಲ್ಲದಕ್ಕೂ ಒಂದೇ ಮಂತ್ರ ಇಟ್ಟಿದ್ರಲ್ಲ, ಬೇರೆ ನಿಮ್ಮ ಬೊಗಸೆಯಲ್ಲಿ ಇಲ್ವೇ ಇಲ್ವಾ? ಗುಂಗುರಿ ಅಕ್ಕ ಢಗಾರ್ ಡಂಗ್ ಢಗಾರ್. ವಾರ ರೇ పోతానక్క.
ಹನಿ ಬನ್ನಿ ಹನಿ ಬನ್ನಿ ಎಸ್ ಬನ್ನಿ ಹೋಗೋಣ. ಒಂದ್ ಚೊಂಬಲ್ ಹಾಲು ತಗೊಂಡ್ ಮೇಲ್ ಬಂದ್ಬಿಡು.